ಇವತ್ತು ಹೊಸ ವಿಡಿಯೋ ಅದು ಏನಂದರೆ ಅದೇ ನಮ್ಮ 6 ಬಿಗ್ ನ್ಯೂಸ್ ಆಫ್ IPL. ಇವತ್ತು ಮಾತಾಡ್ತಾ ಇರೋದು ನಮ್ಮ ಇವತ್ತು ಪಂದ್ಯ LSG ವರ್ಸಸ್ ಪಂಜಾಬ್ ಬಗ್ಗೆ. ನಾನು ಇದು ಹೇಳಕ್ಕೆ ಬರ್ತಾ ಇರೋದು ಏನಂದರೆ ಗೈಸ್, LSG ಅವರು ಮ್ಯಾಚ್ ಗೆದ್ಕೊಂಡ್ಬರ್ತವ್ರೆ ಮತ್ತು ಪಂಜಾಬ್ ಅವರು ಒಂದೇ ಮ್ಯಾಚ್ ಆಡಿರೋದು. ಆ ಒಂದು ಮ್ಯಾಚು GT ಮೇಲೆ ಗೆದ್ದಿದ್ದಾರೆ ಅಂತ. ಇಬ್ಬರು ಪಂದ್ಯಗಳು ಮಸ್ತು ಇರುತ್ತೆ ಮತ್ತು ಪ್ಲೇಯರ್ಸು ಮಸ್ತ್ ಇದ್ದಾರೆ. ಎಲ್ಲ ಗ್ರೇಟೆಸ್ಟ್ ರೈವಲ್ರಿ ಆಗ್ಬೋದು ಮತ್ತು ಗ್ರೇಟೆಸ್ಟ್ ಹೈಯೆಸ್ಟ್ ರನ್ಸ್ ಹೊಡಿಬೋದು ಅಂತ ನಾನು ಇವತ್ತು ಈ ಮ್ಯಾಚ್ನ ಇಲ್ಲಿಗೆ ಈ ವಿಡಿಯೋನ ಇವಾಗ ಶುರು ಮಾಡ್ತಾಯಿದ್ದೀನಿ. ಮತ್ತು ಇವಾಗ LSG ಬಗ್ಗೆ ನೋಡಿದ್ರೆ ಗೈಸ್, ಎಲ್ಲ ಚೆನ್ನಾಗಿರೋ ಬಾಲರ್ಸ್, ಚೆನ್ನಾಗಿರೋ ಬ್ಯಾಟರ್ಸ್ ಇದ್ದಾರೆ. ಇವಾಗ ಏನು ಹೇಳಕೊಳ್ತಿರೋದಂದರೆ ನೆಕ್ಸ್ಟು ಇದು ಹೇಳಕೊಳ್ತಿರೋದು ಪಂಜಾಬ್ ಬಗ್ಗೆ. ಪಂಜಾಬ್ ಅಂದರೆ ಗೈಸ್, ಬಾಲಿಂಗ್ ಅಟ್ಯಾಕ್ ಮಸ್ತಿದೆ, ಸ್ಪಿನ್ನಿಂಗು ಚೆನ್ನಾಗಿದೆ. ಬಾಲಿಂಗಲ್ಲಿ ಸ್ಪಿನ್ನು ಚಹಲ್ ಇದ್ದಾನೆ ಮತ್ತು ಮಸ್ತ್ ಸ್ಪಿನ್ನರ್ಸ್ ಇದ್ದಾರೆ. ಮತ್ತು ಇದು ಪಂಜಾಬ್ ಫಾಸ್ಟ್ ಬಾಲರ್ಸಲ್ಲಿ ಹರ್ಷದೀಪ್ ಇದ್ದಾನೆ, ಅವನು ಸ್ಪಿನ್ ಕಿಂಗರ್. ಫಸ್ಟ್ ಓವರಲ್ಲಿ ವಿಕೆಟ್ ತಗೊಂಡು ಬರ್ತಾನೆ ಪವರ್ ಪ್ಲೇಯಲ್ಲಿ. ಈ ಮ್ಯಾಚು ನಡೀತಾ ಇರೋದು ಎಲ್ಲಿ ಅಂದರೆ ಲಕ್ನೋವಲ್ಲಿ. ಆ ಲಕ್ನೋ ಪಿಚ್ಚಲ್ಲಿ ಯೂಸ್ ಆಗೋದೇ ಬಾಲರ್ಸ್ ಅವ್ರಿಗೆ ಪೇಸಿಂಗು ಸ್ವಿಂಗ್ ಆಗುತ್ತೆ, ಆದರೆ ಸ್ಪಿನ್ನಿಂಗ್ ಎಷ್ಟೊಂದೇನು ಅಟ್ಯಾಕು ಹೋಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಈ ಪಿಚ್ಚಲ್ಲಿ ಬೇಕಾಗಿರೋದೇ ನಮಗೆ ಫುಲ್ ಇದು ಪೇಸಸ್ಸೇ ಬೇಕಾಗಿರೋದು ಈ ಎರಡು ಪಂದ್ಯಗಳಿಗೂ, ಈ ಎರಡು ಟೀಮ್ಗಳಿಗೂ. ಗೈಸ್, ಇವಾಗ ಹೇಳಕೊಳ್ತಿರೋದು LSG ಮತ್ತು ಪಂಜಾಬ್ದು ಪ್ಲೇಯಿಂಗ್ ಲೆವೆಲ್ಲು. ಇಬ್ಬರು ಎಲ್ಲ ಮ್ಯಾಚು ಗೆಲ್ಕೊಂಬರ್ತವ್ರೆ. ಅದಕ್ಕಿಂತ ಅವ್ರ ಪ್ಲೇಯಿಂಗ್ ಲೆವೆಲ್ಲು ಏನೂ ಚೇಂಜ್ ಆಗೋದಿಲ್ಲ. ಮತ್ತು ಹೆಡ್ ಟು ಹೆಡ್ ಆಗಿರೋದು ಈ ಮ್ಯಾಚಸ್ಸು 4 ಮ್ಯಾಚು ಹೆಡ್ ಟು ಹೆಡ್ ಆಗಿದೆ LSG ಮತ್ತು ಪಂಜಾಬ್ದು. ಅದರಲ್ಲಿ LSG 3 ಮ್ಯಾಚ್ ಗೆದ್ದಿದೆ, ಪಂಜಾಬ್ 1 ಮ್ಯಾಚ್ ಗೆದ್ದಿದೆ. ಅದರಿಂದ ಹೆಡ್ ಟು ಹೆಡ್ ನಾವು ಪವರ್ಫುಲ್ ಇರೋದು LSG ಪೇಸಿಂಗಲ್ಲಿ ಮತ್ತು ಸ್ಪಿನ್ನಿಂಗಲ್ಲೂ ಇದ್ದಾರೆ, ಬ್ಯಾಟರ್ಸು ಇದ್ದಾರೆ. ಆದರೆ ಪಂಜಾಬ್ದು ಏನು ಡಿಸಪಾಯಿಂಟೆಡ್ ಅಂದರೆ ಗೈಸ್, ಬಾಲರ್ಸ್ ಅಷ್ಟು ಚೆನ್ನಾಗಿಲ್ಲ ಮತ್ತು ಬ್ಯಾಟರ್ಸು ಪರವಾಗಿಲ್ಲ, ಆಡ್ಬೋದು, ಸ್ಕೋರ್ ಆಗ್ಬೋದು, 5 ಸ್ಕೋರು ಅಂತ ಹೇಳ್ಬೋದು. ಗೈಸ್, ಇವಾಗ ಹೇಳಕೊಳ್ತಿರೋದು ಲಕ್ನೋದಲ್ಲಿ ಮ್ಯಾಚ್ ನಡೀತಾ ಇರೋ ವೆದರ್ ಕಂಡೀಷನ್ಸ್. ಅಲ್ಲಿ ನಡೀತಾ ಇರೋದು 16 ಏನಿಲ್ಲ ಗೈಸ್, ರೈನು ಏನು ಬರೋಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲಿಯರೆನ್ಸ್ ಇದೆ, ಏನೂ ಇಲ್ಲ ಗೈಸ್. ಇವಾಗ ಏನು ಮಾತಾಡೋಕೊಳ್ತಿರೋದಂದರೆ ನಮ್ಮ ಎಸ್ಟರ್ಡೇ ಮ್ಯಾಚು ಹೇಳಿದ್ದೆ ಅವತ್ತೇ, KKR ಮತ್ತು MI ಮ್ಯಾಚ್ ನಡುವೆ ಮ್ಯಾಚ್ ನಡೆದಿತ್ತು. ಅದ್ರಲ್ಲಿ ಗೆದ್ದಿರೋದು MI 1/8 ವಿಕೆಟ್ಸು. KKR ಯಾರು ಆಡಿಲ್ಲ ಗೈಸ್, ಆಡಿರೋದೇ ಬರೀ ರಾಬರ್ಟ್ ಜೋಶಿ 26 ರನ್ಸ್ ಹೊಡೆದವನೆ, ಮತ್ತು ರಿಂಕು ಸಿಂಗ್ 17, ಮನೀಶ್ ಪಾಂಡೆ 19 ರನ್ನು, ಮತ್ತು ರಣದೀಪ್ ಸಿಂಗು 22 ರನ್ಸ್. ಇಷ್ಟೇ ಜನ ಆಡಿರೋದು ನನಗೆ. ಮತ್ತು ಸುನಿಲ್ ನಾರಾಯಣ್ ಏನಿದೆ ಗೈಸ್, ಫಿಟ್ನೆಸ್ ಇರುತ್ತೆ, ಏನೋ ಆಡ್ಬೋದು, ಗೆಲ್ಬೋದು KKR ಮ್ಯಾಚೇ ಅಂತ. ಆದರೆ ಸುನಿಲ್ ನಾರಾಯಣ್ ನಿನ್ನೆ ಬಾಲಿಂಗು ಚೆನ್ನಾಗಿ ಮಾಡಿಲ್ಲ, ಬ್ಯಾಟಿಂಗ್ ಏನು ಮಾಡಿಲ್ಲ. ಅದಕ್ಕೋಸ್ಕರ ಈ KKR ಮ್ಯಾಚು ಆಲ್ಔಟ್ ಆಗಿ 116 ರನ್ಸ್ ಹೊಡೆದಿದ್ದಾರೆ ಗೈಸ್. ಇವಾಗ ಹೇಳಕೊಳ್ತಿರೋದು ಅದು ನಮ್ಮ ಮುಂಬೈ ಬಗ್ಗೆ. ಆರಾಮ್ಸೆ ನಿನ್ನೆ ಮ್ಯಾಚ್ ಗೆದ್ದು ಎಲ್ಲ ಆಯಿತು. ಅದರಲ್ಲಿ ರೋಹಿತ್ ಶರ್ಮಾನ ಇಂಪ್ಯಾಕ್ಟ್ ಮಾಡಿಕೊಂಡ್ರು, ಅವನು ರನ್ಸ್ ಹೊಡೆದಿರೋದು 12 ಬಾಲ್ಸ್ 13 ರನ್ಸ್. ಮತ್ತು ರಿಕಿ ಟೋಲೆನ್ ವಿಕೆಟ್ ಕೀಪರ್ ಗೈಸ್, 41 ಬಾಲ್ 62 ರನ್ ಹೊಡೆದವನು ಗೈಸ್. ಒಂದು ಮಸ್ತು ಬ್ಯಾಟ್ ಮಾಡೋನೆ. ಮತ್ತು ವಿಲ್ಜಾಕ್ಸ್ ನಮ್ಮ RCB ಹಳೆ ಪ್ಲೇಯರು, ಮರೆಯೋಕ್ಕಾಗದಿರೋದ ಇನ್ನಿಂಗ್ಸ್ ಆಡೋನೆ. ಮತ್ತು ಅವ್ನು ನೋಡ್ತಿರೋದು 17 ಬಾಲ್ 16 ರನ್ಸ್. ಮತ್ತು ಇವನು ಸೂರ್ಯಕುಮಾರ್ ಯಾದವ್ 9 ಬಾಲ್ಸ್ 27 ರನ್ಸ್ ಹೊಡೆದಿದ್ದಾರೆ. ಆರಾಮ್ಸೆ ನಿನ್ನೆ 4 ಬ್ಯಾಟರ್ ಬಂದ್ಬಿಟ್ಟು ಎಲ್ಲ ಮ್ಯಾಚ್ನ ಗೆಲ್ಸ್ಕೊಂಡ್ಬರ್ತಿದ್ದಾರೆ. ಬಾಲರ್ಸು ಚೆನ್ನಾಗಿ ಮಾಡಿದ್ದಾರೆ, ಪೇಸರ್ಸು. ಅದು ಪೇಸಿಂಗ್ ಅಟ್ಯಾಕ್ ಇಟ್ಟು ಮ್ಯಾಚ್ ನಡೆದಿರೋದು ವಾಂಖೇಡೆ ಸ್ಟೇಡಿಯಮಲ್ಲಿ. ಇಷ್ಟೇ ಇವತ್ತಿನ ನ್ಯೂಸು. ಇದು ಸೆಕೆಂಡ್ ನ್ಯೂಸು. ಇವಾಗ ಥರ್ಡ್ ನ್ಯೂಸ್. ಇವಾಗ ನಾವು ಹೇಳ್ತಾ ಇರೋದು ನೆಕ್ಸ್ಟು ಥರ್ಡ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಪಾಯಿಂಟ್ಸ್ ಟೇಬಲ್. ಅದು ನಮ್ಮ ಫಸ್ಟಲ್ಲಿರೋದು ಲಯನ್ RCB ಅನ್ಚೇಂಜ್ ಆಗಿದ್ದಾರೆ. ಮತ್ತು ಸೆಕೆಂಡ್ ಬಂದ್ಬಿಟ್ಟು DC ಪ್ಲಸ್ ಅಲ್ಲೇ ನಡೀತಿದ್ದಾರೆ. ಮತ್ತು LSG ಬಂದ್ಬಿಟ್ಟು ಇವತ್ತು ಮ್ಯಾಚ್ ಇದೆ, ಅವ್ರದ್ದು ಮ್ಯಾಚ್ ಟೋಟಲ್ ಆಗಿದ್ದಾರೆ 2, 1 ಗೆದ್ದಿದ್ದಾರೆ, 1 ಸೋತಿದ್ದಾರೆ. ಮತ್ತು GTದು ಅಷ್ಟೇ 2 ಮ್ಯಾಚ್ ಆಡಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಪಂಜಾಬ್ ಬಂದ್ಬಿಟ್ಟು ಗೈಸ್, ಪಂಜಾಬ್ ಒಂದೇ ಮ್ಯಾಚ್ ಆಡಿರೋದು, 1 ಮ್ಯಾಚ್ ಗೆದ್ದಿದ್ದಾರೆ, ಅದು GT ಮೇಲೆ ಗೆದ್ದಿರೋದು. ಇವಾಗ ಪಂಜಾಬ್ ಏನಾರ ಗೆದ್ದರೆ ರನ್ ರೇಟ್ ಪ್ಲಸ್ ಆದರೆ ಅವರು 3rd ಪ್ಲೇಸಿಗೆ ಬರ್ತಾರೆ, LSG ಡೌನಿಗೆ ಬರ್ತಾರೆ. ಅದ್ರ ನೆಕ್ಸ್ಟ್ ಇರೋದು ಮುಂಬೈ. ನಿನ್ನೆ ಮುಂಬೈ ನೋಡಿದಂಗೆ ಎಲ್ಲ ಮ್ಯಾಚು ರನ್ ರೇಟು ಜಾಸ್ತಿ ಆಗಿದೆ, 48 ಬಾಲ್ಸು 8 ವಿಕೆಟ್ಸು. ಮೈನಸ್ ಇದ್ದಿದ್ದು ಡೈರೆಕ್ಟು 3+ ಬಂದಾಯಿತು ರನ್ ರೇಟು. ಮತ್ತು ಅದೇ ಹೇಳೋಂಗೆ ತಲಾ ಫಾರ್ ಎ ರೀಸನ್ CSK ಅವರು ಅಲ್ಲೇ ಬಿದ್ದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಅಂತ ನಾವು ಇವಾಗ ಮುಂದಿನ ಹೋಗ್ಬೇಕಾಗಿತ್ತು. ಅವರು ನೆಕ್ಸ್ಟ್ ಬಂದ್ಬಿಟ್ಟು SRH ನೋಡಿದ್ರೆ ಗೈಸ್, ಅವರು SRH ಬ್ಯಾಟರ್ಸು ಏನಾರ ಫಾರ್ಮ್ ಬಂದರೆ ಅವರು ಮತ್ತೆ ಮೇಲ್ಗಡೆ ಟಾಪ್ ಆಫ್ ದಿ ಟೇಬಲ್ ಬರ್ಬೋದು. ಇವಾಗ RR 3 ಮ್ಯಾಚ್ ಆಡಿದೆ, 2 ಮ್ಯಾಚ್ ಸೋತಿದೆ, 1 ಮ್ಯಾಚ್ ಗೆದ್ದಿದೆ. KKR ಬಂದ್ಬಿಟ್ಟು ನಿನ್ನೆ ಸೋತಾಯಿತು, 3 ಮ್ಯಾಚು ಮತ್ತು 2 ಗೆದ್ದಿದ್ದಾರೆ, 1 ಸೋತಿದ್ದಾರೆ. ಅವರ ರನ್ ರೇಟ್ ಬಂದ್ಬಿಟ್ಟು -1.428 ಆಗಿದೆ, 2 ಪಾಯಿಂಟ್ಸ್ ಹೊರತು. ಇಷ್ಟೇ ಇವತ್ತಿನ ಪಾಯಿಂಟ್ಸ್ ಟೇಬಲ್ಲು ಥರ್ಡ್ ನ್ಯೂಸ್. ಇಲ್ಲಿಗೆ ಇವಾಗ ಮಾತಾಡ್ತಾ ಇರೋದು ನಮ್ಮ ನಾಳೆ ಮ್ಯಾಚ್ ಬಗ್ಗೆ. ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್
GT. ಇವಾಗ ನಡೀತಾ ಇರೋದು ವೆಡ್ನೆಸ್ಡೇ 2 ಏಪ್ರಿಲ್ 7:30 PM 7 o'clock. ಅದೇ ಟಾಸ್ ಬಗ್ಗೆ. ಮತ್ತು ಇದು ನಡೀತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು. ಇದು ನೀವು ಟಿ ವಿಲೆಲ್ಲ ನೋಡಬೇಕಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ, ಮತ್ತು ಇದರಲ್ಲಿ ಫೋನಲ್ಲಿ ನೋಡಬೇಕಂದ್ರೆ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ. ಮತ್ತು ಹೆಡ್ ಟು ಹೆಡ್ ನೋಡೋಕೆ ಹೋದರೆ ಗೈಸ್ RCB 5 ಮ್ಯಾಚ್ ಆಡಿದೆ. ಅದರಲ್ಲಿ RCB 3 ಮ್ಯಾಚ್ ಗೆದ್ದಿದೆ, GT 2 ಮ್ಯಾಚ್ ಗೆದ್ದಿದೆ. ಮತ್ತು RCB 2 ಮ್ಯಾಚು ಬಂದಾಗಿಂದ ಯಾವುದೋ ಪ್ಲೇಯಿಂಗ್ ಲೆವೆಲ್ ಚೇಂಜ್ ಮಾಡಲ್ಲ ಅನ್ಸ್ಕೊತೀನಿ ನಾನು. GT ಅವರು ಯಾವ ಥರ ಪ್ಲೇಯರ್ನ ಚೇಂಜ್ ಮಾಡಿದ್ರು ಮಾಡ್ತಾರೆ. ಅವ್ರಿಗೆ ಗೆಲ್ಲಬೇಕು, ಕ್ವಾಲಿಫೈ ಆಗಬೇಕು ಫೈನಲ್ಸ್ಗೋಸ್ಕರ ಅಂತ ಚೇಂಜ್ ಮಾಡಿದ್ರು ಮಾಡ್ಬೋದು. GT ಅವರೇ. ಮತ್ತು ರನ್ ರೇಟು ಇದೆ, ಮತ್ತು ಟೇಬಲ್ ಆಫ್ ದಿ ಟಾಪಲ್ಲಿ ಕೂತ್ಕೊಂಡಿದ್ದಾರೆ. GT ನೋಡೋಕ್ಕಂದ್ರೆ ಗೈಸ್ 1 ಮ್ಯಾಚು ಇಲ್ವಾ 3 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಸೋತಿದ್ದಾರೆ. ಅದರಿಂದ ಅವರು 4 ಮ್ಯಾಚು ಗೆದ್ಕೊಂಡು ಬರ್ತಿದ್ದಾರೆ. ಆದರೆ ಅದರಿಂದ ಇವಾಗ ಪ್ಲೇಯಿಂಗ್ ಲೆವೆಲ್ ಏನೂ ಚೇಂಜ್ ಆಗಲ್ಲ RCB ದೊಡ್ಡದು. ಆದರೆ GT ಏನಾರ ಚೇಂಜ್ ಆದರೂ ಆಗ್ಬೋದು ಪ್ಲೇಯಿಂಗ್ ಲೆವೆಲು. ಮತ್ತು ಹೆಡ್ ಟು ಹೆಡ್ ನೋಡೋಕೆ ಹೋದರೆ ಗೈಸ್, ಹೆಡ್ ಟು ಹೆಡ್ಡಲ್ಲಿ 5 ಮ್ಯಾಚ್ ನಡೆದಿದೆ. 5 ಮ್ಯಾಚಲ್ಲಿ RCB ಅವರು 3 ಮ್ಯಾಚ್ ಹೊಡೆದಿದ್ದಾರೆ, ಮತ್ತು GT ಅವರು 2 ಮ್ಯಾಚ್ ಹೊಡೆದಿದ್ದಾರೆ. ಅದಕ್ಕೋಸ್ಕರ ಇವಾಗ ನಾನು ಈ ನ್ಯೂಸ್ ಹೇಳ್ತಾ ಇರೋದು ಗೈಸ್. ಇವಾಗ ನಾನು ಹೇಳಕೊಟ್ಟಿರೋದೇನೆಂದರೆ, ನಮ್ಮ GT ಪ್ಲೇಯರ್ಸ್ ಕಗಿಸೋ ರಬಾಡ, ಪ್ರಸಿದ್ಧ ಕೃಷ್ಣ ಮತ್ತು ರಾಶಿದ್ ಖಾನು, ಈ 3 ಜನ ಬಾಲರ್ಸ್ ಬಂದು ಏನಾರ ಚೆನ್ನಾಗಿ ಬೌಲಿಂಗ್ ಮಾಡಿ, ಮತ್ತು ಅಲ್ಲಿ ಸ್ಪಿನ್ನಿಂಗು ಇದಾಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಪಿನ್ನಿಂಗು ಸ್ಪಿಚ್ಚು ಬಾಲಿಂಗು ಮಸ್ತ್ ಹೋಗುತ್ತೆ. ಆದರೆ ಇವ್ರದ್ದು 3 ಜನದ್ದು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಟ್ಟಿದಾರ್, ಲಿವಿಂಗ್ಸ್ಟನ್ದು ಮತ್ತು ಸ್ಟ್ರೈಕ್ ರೈಡು ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಕಗಿಸೋ ರಬಾಡ ಮತ್ತು ರಾಶಿದ್ ಖಾನ್ ಮತ್ತು ಪ್ರಸಿದ್ಧ ಕೃಷ್ಣ ಬಂದುಬಿಟ್ರೆ ಅದರಿಂದ ಇವಾಗ ವಿರಾಟ್ ಕೊಹ್ಲಿ ಅವರು ಜಾಸ್ತಿ ರನ್ಸ್ ಮಾಡೋಕ್ಕಾಗಲ್ಲ. ಮತ್ತು ಅಲ್ಲಿ ಇರೋದೇ ಬ್ಯಾಟಿಂಗ್ ಪಿಚ್ಚಲ್ಲಿ ಎಷ್ಟು ರನ್ಸ್ ಮಾಡ್ಬೋದು ವಿರಾಟ್ ಕೊಹ್ಲಿ, ಮತ್ತು 40 ರನ್ಸ್ ಅಷ್ಟೇ ಮಾಡೋಕ್ಕಾಗೋದು ಇವರು ವಿರಾಟ್ ಕೊಹ್ಲಿ ಕೈಲಿ. ಇವತ್ತು ನಾಳೆ ಮ್ಯಾಚಲ್ಲಿ ಏನಾಗ್ಬೋದೋ ಗೊತ್ತಿಲ್ಲ ಗೈಸ್. ಇವಾಗ ಹೇಳಕೊಳ್ತಿರೋದು ಪ್ರಿಡಿಕ್ಷನ್, ಅದು ನಮ್ಮ ನಾಳೆ ನಡೆಯುವ ಮ್ಯಾಚಲ್ಲಿ RCB ವರ್ಸಸ್ GT. ಇವಾಗ RCB ಬಗ್ಗೆ ಬಂದರೆ ವಿರಾಟ್ ಕೊಹ್ಲಿ ಫಸ್ಟು ಓಪನರ್ ಬರ್ತಾರೆ, ಮತ್ತು ಫಿಲ್ ಶಾಟ್ ಬರ್ತಾರೆ. ಅದರಲ್ಲಿ ಆಡೋದು ಓಪನರು ವಿರಾಟ್ ಕೊಹ್ಲಿಯಲ್ಲಿ ಹೊಡಿಯೋದು 40 ರನ್ಸ್ ಹೊಡಿಬೋದು. ಮತ್ತು ನಮ್ಮದು ಪ್ರಿಡಿಕ್ಷನ್ ಇರೋದು ಹೈ ಸ್ಕೋರ್ ಮಾಡ್ಬೋದು. ಇನ್ನು ಏನಾರ ಚೆನ್ನಾಗಿ ವಿರಾಟ್ ಕೊಹ್ಲಿ ಆಡಿದ್ರೆ ಬ್ಯಾಟಿಂಗು. ಮತ್ತು ಫಿಲ್ ಶಾಟ್ ಬಗ್ಗೆ ಬಂದರೆ ಕ್ವಿಕ್ 50 ಇಲ್ಲಾಂದರೆ 50 ರನ್ಸ್ ಕಂಪ್ಲೀಟ್ ಮಾಡ್ತಾರೆ. 26 ಎಷ್ಟು ಬಾಲ್ಸಲ್ಲಾದರೂ ಅದು ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ಕ್ವಿಕ್ ರನ್ಸ್ ಮಾಡ್ತಾರೆ. ಮತ್ತು ವಿರಾಟ್ ಕೊಹ್ಲಿ ಮತ್ತು ಫಿಲ್ ಶಾಟು ಓಪನರ್ ಬಂದ್ಬಿಟ್ಟು ಪಾರ್ಟ್ನರ್ಶಿಪ್ ಬೆಳೆಸ್ತಾರೆ ಅಂತ ಹೇಳ್ತಾ ಇದ್ದೀನಿ ಗೈಸ್. ಇವಾಗ ಹೇಳಕೊಟ್ಟಿರೋದು GT ಪ್ಲೇಯರ್ಸ್ ಮೇಲೆ. GT ಓಪನರ್ಸ್ ಬಂದ್ಬಿಟ್ಟು ಬರ್ತಾರೆ. ಆದರೆ ನಮ್ಮ ಬಾಲರ್ಸಲ್ಲಿ ಇರೋದು ಜಾಸ್ ಹೆಸಲ್ವುಡ್, ಭುವನೇಶ್ ಕುಮಾರ್ ಮತ್ತು ಯಶ್ ದಯಾಲ್. ಇವ್ರು 3 ಜನ ಪೇಸರ್ಸು ಅವರ GT ಬಾಲ್ ಮಾಡ್ತಿದ್ರೆ ಗೈಸ್ ಅವ್ರದ್ದು ಫ್ಲಾಪ್ ಆಗಿಬಿಡುತ್ತೆ. ಫುಲ್ ಓಪನರ್ಸೇ ಹೋಗ್ಬಿಡ್ತಾರೆ. ಅದೇ ನೋಡ್ದಂಗೆ CSK ಅವ್ರದ್ದು ತಲಾ ಫಾರ್ ಎ ರೀಸನ್ 2 ವಿಕೆಟು ರಿಸಾಲ್ಟ್ ಬಂದಾಗಿಂದ ಹೋಗ್ಬಿಡ್ತು. ಅದರಿಂದ ಇವಾಗ GT ಮೇಲೆ ಅವ್ರು ಬಂದರು. ಪ್ರಿಡಿಕ್ಷನ್ನು ಇದೇ ನಾನು ಹೇಳ್ತಾ ಇರೋದು, ಓಪನರ್ಸ್ ಅಂತೂ ಫ್ಲಾಪ್ ಆಗೇ ಆಗ್ತಾರೆ ಗೈಸ್ ಅಷ್ಟೇ. ಇವಾಗ ನಾನು ಹೇಳಕೊಟ್ಟಿರೋದು GT ಬಾಲರ್ಸ್ ಬಗ್ಗೆ. ಅದೇ ನಮ್ಮ ಕಗಿಸೋ ರಬಾಡ ಅಂದರೆ ಗೈಸ್, ಈ ಮ್ಯಾಚಲ್ಲಿ ಬಂದರೆ ಎಲ್ಲರಿಗೂ ಸ್ಟ್ರೈಕ್ ರೇಟ್ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ರನ್ಸ್ ಹೊಡಿಯೋಕ್ಕಾಗೋದಿಲ್ಲ. ಆದರೆ ಅವರು ಬಾಲಿಂಗ್ ಅಟ್ಯಾಕಲ್ಲಿ ಬಂದರೆ 2+ ಇಲ್ಲಾಂದರೆ 2 ಮೇಲೆ ವಿಕೆಟ್ಸ್ ತೆಗಿಬೋದು. ಆದರೆ ನಿಮಗೆ ಗೊತ್ತಿರುತ್ತೆ ಜಾಸ್ ಹೆಸಲ್ವುಡ್ ಹೆಂಗೆ ತೆಗಿದ್ರೆ ಚೆನ್ನೈ ಮೇಲೆ ಫಸ್ಟ್ ಪವರ್ ಪ್ಲೇಯಲ್ಲೇ 2 ವಿಕೆಟ್ ತಗೊಂಡ್ಕೊಟ್ರು. ಅದಕ್ಕೋಸ್ಕರ ಇವಾಗ ಅವರೇ ಬಾಲಿಂಗ್ ಫಸ್ಟ್ ಬರ್ತಾರೆ. ಇವಾಗ ಭುವಿ ಬರ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಬ್ರು 2+ ವಿಕೆಟ್ಸ್ ತೆಗಿಬೋದು ಅಂತ ಹೇಳ್ತಾ ಇದ್ದೀನಿ ಗೈಸ್. ಇವಾಗ ಹೇಳಕೊಳ್ತಿರೋದು ರಜತ್ ಪಟ್ಟಿದಾರ್ ಬಗ್ಗೆ. ಅವ್ರದ್ದು ಏನಾರ ಬ್ಯಾಟಿಂಗ್ ಬಂದ್ಬಿಟ್ಟು 1 and 2 ಇವಾಗ ಬಂದ್ಬಿಟ್ಟು ಅವ್ರೇನಾರ ಬ್ಯಾಟಿಂಗಲ್ಲಿ ಸೆಟ್ ಆಯಿತು ಅಂದರೆ ಗೈಸ್ 20+ ರನ್ಸ್ ಹೊಡಿತಾರೆ. ಮತ್ತು ಅವ್ರ ಸ್ಪಿನ್ನರ್ಸ್ ಮೇಲೆ ಜಾಸ್ತಿ ಸ್ಟ್ರೈಕ್ ರೇಟ್ ಇರುತ್ತೆ, ಮತ್ತು ಅವ್ರ ಸ್ಪಿನ್ನರ್ಸ್ ಮೇಲೆ ಜಾಸ್ತಿ ಹೊಡೆಯೋದು 6, 4 ಬೌಂಡ್ರೀಸು. ಅದಕ್ಕೋಸ್ಕರ ಇವಾಗ ರಜತ್ ಪಟ್ಟಿದಾರ್ ಬಗ್ಗೆ ಹೇಳ್ತಾ ಇರೋದು ಗೈಸ್. ಇವಾಗ ಹೇಳಕೊಟ್ಟಿರೋದು ನಮ್ಮ GT ವರ್ಸಸ್ RCB ಬಗ್ಗೆ. ಹೆಡ್ ಟು ಹೆಡ್ ನೋಡಿದ್ರೆ ಅದರಲ್ಲಿ 5 ಮ್ಯಾಚಸ್ ಆಗಿರುತ್ತೆ. ಅದರಲ್ಲಿ 3 ಮ್ಯಾಚಸ್ ಮತ್ತು GT ಗೆದ್ದಿರೋದು 2 ಮ್ಯಾಚು. ಇವಾಗ ನಮ್ಮದು ಪವರ್ಫುಲ್ ಟೀಮ್ ಇರೋದು RCB. ಅದಕ್ಕೋಸ್ಕರ ನಾನು ಈ ಪ್ರಿಡಿಕ್ಟ್ ಮಾಡ್ತಾ ಇರೋದು RCBನೇ ನಾಳೆ ಗೆಲ್ಲೋದು ಅಂತ. ಅದಕ್ಕೆ ಪ್ಲೇಯಿಂಗ್ ಲೆವೆಲ್ ಏನೂ ಚೇಂಜ್ ಆಗೋದಿಲ್ಲ ಗೈಸ್. ಇವತ್ತಿನ ಈ 6 ಬಿಗ್ ಆಫ್ IPL ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಅದೇ ಹೇಳ್ದಂಗೆ ಎಲ್ಲ ನಿಜ ಆಗುತ್ತೆ ಗೈಸ್. ವಿಡಿಯೋದಲ್ಲೂ ಹಂಗೆ ಹೇಳಿದೆ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಗೈಸ್. ಅಷ್ಟೇ ಇವತ್ತಿನ ಬ್ಲಾಗ್ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ.